ಸರ್ಕಾರಿ ಹುದ್ದೆಗಳಿಗೆ ಭಾರಿ ಲಂಚ ಪಡೆದಂತಹ ಆರೋಪವನ್ನು ಎದುರಿಸ್ತಾ ಇರುವಂತಹ ಶಿವಶಂಕರಪ್ಪ ಅವರ ವಿರುದ್ಧ ಇಡಿ ಸಮರ ಸಾರಿದೆ. ಅವರಿಗೆ ಸೇರಿದ ಹಲವಾರು ಸ್ಥಳಗಳ ಮೇಲೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ರೇಡ್ ಮಾಡಿದೆ. ಶಿವಶಂಕರಪ್ಪ ಸಾಹುಕಾರ ವಹಿವಾಟಿನ ಜನ್ಮ ಜಾಲಾಟ ಮಾಡ್ತಾ ಇದೆ ಈ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್. ರಾಜ್ಯ ಹೊರ ರಾಜ್ಯದ 9 ಕಡೆ ಏಕಕಾಲಕ್ಕೆ ರೇಡ್ ಮಾಡಿದ್ದಾರೆ. ಬೆಂಗಳೂರಿನ ಡಾಲರ್ಸ್ ಕಾಲೋನಿ ನಿವಾಸದಲ್ಲೂ ಕೂಡ ಶೋಧ ನಡೆಸಿದ್ದಾರೆ. ಅದೇ ರೀತಿ ಕಲಬುರಗಿ, ಬೆಳಗಾವಿ, ದಾವಣಗೆರೆ ನೋಡಿ ಇಲ್ಲೆಲ್ಲ ಅವರಿಗೆ ಸೇರಿದ ಆಸ್ತಿ ಅಥವಾ ಮನೆಗಳಿದ್ದಾವೆ. ಇಲ್ಲೆಲ್ಲ ರೈಡ್ ಮಾಡಿದ್ದಾರೆ. ಇನ್ನು ಹಾಸನದಲ್ಲೂ ಕೂಡ ಇಡಿ ಅಧಿಕಾರಿಗಳು ತಲಾಶ್ ನಡೆಸಿದ್ದಾರೆ. ಗುಜರಾತ್ನ ಅಹಮದಾಬಾದಿನ ಸ್ವತ್ತು ಅಲ್ಲೂ ಕೂಡ ಇವರಿಗೆ ಆಸ್ತಿ ಇತ್ತು ಅಂತ ಹೇಳಲಾಗಿದೆ. ಅಲ್ಲೂ ಕೂಡ ರೇಡ್ ಮಾಡಿದ್ದಾರೆ. ಕಲಬುರಗಿಯಲ್ಲಿ ಸಿಆರ್ಪಿಎಫ್ ಭದ್ರತೆಯಲ್ಲಿ ಇಡಿ ಅಧಿಕಾರಿಗಳು ತಲಾಶ್ ನಡೆಸಿದ್ದಾರೆ. ಕೆಪಿಎಸ್ಸಿ ವಿಚಾರದಲ್ಲಿ ಸರ್ಕಾರಿ ಹುದ್ದೆ ಕೊಡಿಸೋದಕ್ಕೆ ಭಾರಿ ಲಂಚ ಪಡೆದಂತಹ ಆರೋಪ ಶಿವಶಂಕರಪ್ಪ ಸಾಹುಕಾರ್ ವಿರುದ್ಧ ಕೇಳಿಬಂದಿದ್ದಂಥದ್ದು. ಪಶುವೈದ್ಯಾಧಿಕಾರಿ ನೇಮಕದಲ್ಲೂ ಕೂಡ ಭಾರಿ ಗೋಲ್ಮಾಲ್ ಶಂಕೆ ವ್ಯಕ್ತವಾಗಿತ್ತು. ಆಕಾಂಕ್ಷಿಗಳಿಂದ ಒಂದೊಂದು ಹುದ್ದೆಗಾಗಿ 70 ರಿಂದ 80 ಲಕ್ಷ ರೂಪಾಯಿ ಲಂಚ ಪಡೆದಿರುವಂತಹ ಆರೋಪ ಈತನ ವಿರುದ್ಧ ಇದೆ. ವಿಡಿಯೋ ಸಾಕ್ಷಿ ಬೆನ್ನಲ್ಲೇ ಇಡಿ ಅಧಿಕಾರಿಗಳು ಫೀಲ್ಡ್ಗೆ ಇಳಿದಿದ್ದಾರೆ. ರಾಜ್ಯದ 8 ಸೇರಿ ಅಹಮದಾಬಾದ್ನಲ್ಲೂ ಕೂಡ ಒಂದು ಸ್ಥಳದಲ್ಲಿ ರೇಡ್ ಕಂಡಕ್ಟ್ ಮಾಡಿದ್ದಾರೆ. ರಾಜ್ಯದ ಭ್ರಷ್ಟಾಚಾರದ ವಿರುದ್ಧ ಜಾರಿ ನಿರ್ದೇಶನಾಲಯ ಸಮರ ಸಾರಿದೆ. ಶಿವಶಂಕರಪ್ಪ ಅವರಿಗೆ ಸೇರಿದ 8-9 ಆಸ್ತಿಗಳ ಮೇಲೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಗುಜರಾತ್ನ ಅಹಮದಾಬಾದ್ನಲ್ಲೂ ಕೂಡ ಇವರಿಗೆ ಸೇರಿದ ಸ್ಥಳ ಆಸ್ತಿ ಇತ್ತು ಅಂತ ಹೇಳಲಾಗಿದೆ. ಅಲ್ಲೂ ಕೂಡ ರೇಡ್ ಮಾಡಿದ್ದಾರೆ. ಪಶು ವೈದ್ಯಾಧಿಕಾರಿ ಹುದ್ದೆ ನೇಮಕದಲ್ಲಿ 70 ರಿಂದ 80 ಲಕ್ಷ ಒಬ್ಬೊಬ್ಬ ಅಭ್ಯರ್ಥಿಯಿಂದ ಲಂಚ ಕೇಳಿರ್ತಕ್ಕಂಥ ಆರೋಪ ಇವರ ಮೇಲಿದೆ. ಸೊ ಕೆಪಿಎಸ್ಸಿಯಲ್ಲಿ ವೆಟನರಿ ಆಫೀಸರ್ ಎಕ್ಸಾಮ್ ಅಲ್ಲಿ ಹಗರಣ ನಡೆದಿತ್ತು ಅಂತ ಎಲ್ಲಾ ಕಡೆ ಸುದ್ದಿಯಾಗಿತ್ತು. ಅದೇ ತರ ಬೇರೆ ಎಕ್ಸಾಮ್ಗಳು PSI ಆಗಲಿ, PDO ಆಗಲಿ, KS ಎಕ್ಸಾಮ್ ಅಲ್ಲೆಲ್ಲ ನಡೆದಿದೆ ಅಂತ ಇದೆ. ಸೊ ಈಗೇನ್ ಇಡಿ ರೈಡ್ ಆಗಿದೆ ಅದೆಲ್ಲೋ ನಮಗೆ ಹೊಸ ಭರವಸೆ ಇದ್ದಂಗೆ ಸರ್ಕಾರ ನಮ್ಮ ಪರ ಒಲವು ತೋರಿಸ್ತಾ ಇದೆ ಅಂತ. ಅದ್ರ ಜೊತೆಗೆ CID ತನಿಖೆನೂ ಆಗ್ತಾ ಇದೆ. ಯಾರ್ಯಾರು ಇದರಲ್ಲಿ ಕಲ್ಪಿಸಿದಾರೋ ಅವರಿಗೆಲ್ಲ ಪನಿಷ್ಮೆಂಟ್ ಆಗಬೇಕು. ಸೊ ಏನು ಅಂದ್ರೆ ಮುಂದೆ ಈ ತರ ಆಗಲ್ಲ. ಸೊ ಅವಾಗ ಯಾರೇ KPSC ಅಲ್ಲಿ ಬಂದ್ರು ಓಕೆ ಇವ್ರು ಮೆರಿಟ್ ಇಂದ ಬಂದಿದ್ದಾರೆ ಅಂತ ಅಂತಾರೆ ಹೊರತು ದುಡ್ಡಿಂದ ಬಂದಿದ್ದಾರೆ ಅನ್ನೋದಿರಲ್ಲ. KPSC ಅನ್ನೋದು ಒಂದು ಆಪಲ್ ಇದ್ದಂಗೆ. ಒಂದು ಹುಳು ಇದ್ರು ಒಂದು ಹುಳು ಬಂದು ಹಣ್ಣೊಳಗಡೆ ಇದ್ ಮಾಡ್ಕೊಂಡ್ರೆ ಆ ಹಣ್ಣೆ ಕೊಳ್ತೋಗುತ್ತೆ. ಅದೇ ತರ KPSC ಅಲ್ಲೂ ಒಬ್ರು ಮೆಂಬರ್ ಆತರ ಇದ್ರು ಕೂಡ ಇಡೀ KPSCನೇ ಅದಕ್ಕೊಂದು ಅಣೆಪಟ್ಟಿ ಇದ್ದಂಗೆ. ಹಗರಣಗಳ ಸುರಿಮಾಲೆ ಒಂದು ಅಣೆಪಟ್ಟಿ ಬಂದ್ಬಿಡತ್ತೆ, ದುಡ್ಡಿದ್ದವರಿಗೆ ಅಷ್ಟೇ ಸಿಗತ್ತೆ ಅಂತ. ಸೊ ಇದು ಏನ್ ಇಡಿ ರೈಡ್ ಆಗ್ತಾ ಇದೆ ಸರ್ಕಾರದಿಂದ ಒಳ್ಳೆ ಬೆಳವಣಿಗೆ ಅಂತ ಅನ್ಸುತ್ತೆ. ಕೆಪಿಎಸ್ಸಿ ನೇಮಕಾತಿಯಲ್ಲಿ ಬ್ರಹ್ಮಾಂಡ ಅಕ್ರಮ ಆರೋಪ ಎದುರಿಸ್ತಾ ಇರುವಂತಹ ವಿಜಯಲಕ್ಷ್ಮಿ ಕೋಬಾಳ್ಕರ್ ಅವರ ನಿವಾಸದ ಮೇಲೂ ಕೂಡ ಇಡಿ ದಾಳಿ ಮಾಡಿದೆ. ಕಲಬುರಗಿಯ ಓಝಾ ಲೇಔಟ್ನ ಮನೆಯಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಶಹಾಪುರದ ಸಮಾಜ ಕಲ್ಯಾಣ ಇಲಾಖೆ ಎಡಿ ವಿಜಯಲಕ್ಷ್ಮಿ 8ಕ್ಕೂ ಹೆಚ್ಚು ಅಧಿಕಾರಿಗಳು ಈ ವಿಜಯಲಕ್ಷ್ಮಿ ಅವರಿಗೆ ಸೇರಿದ ಆಸ್ತಿಗಳ ಮೇಲೆ ದಾಳಿ ನಡೆಸಿದ್ದಾರೆ. 2009ರಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸೇವೆಗೆ ಸೇರಿರುವಂತಹ ವಿಜಯಲಕ್ಷ್ಮಿ ಕೋಬಾಳ್ಕರ್ ವಿರುದ್ಧ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. ರಾಜ್ಯದ ಭ್ರಷ್ಟರ ವಿರುದ್ಧ ಇಡಿ ಸಮರ ಸಾರಿರ್ತಕ್ಕಂಥದ್ದು. ಇವತ್ತು ಶಿವಶಂಕರಪ್ಪ ಸಾಹುಕಾರ್ಗೆ ಸೇರಿರ್ತಕ್ಕಂತಹ ಮನೆಗಳು ಹಾಗೂ ವಿಜಯಲಕ್ಷ್ಮಿ ಕೋಬಾಳ್ಕರ್ಗೆ ಸೇರಿರ್ತಕ್ಕಂತಹ ಆಸ್ತಿಗಳ ಮೇಲೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು ರೇಡ್ ಕಂಡಕ್ಟ್ ಮಾಡಿದ್ದಾರೆ. ಸುಮಾರು 8 ಕಡೆ ಇವರ ಆಸ್ತಿಗಳಿರ್ತಕ್ಕಂಥದ್ದು. ಅಲ್ಲೆಲ್ಲ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ.